ನಮಗೆ ಕಬೀರ್ ಗೊತ್ತು, ಸಂತ ಕಬೀರ್. ನಾನು ಯಾವುದೋ ಪುಸ್ತಕದಲ್ಲಿ ಓದಿರೋದು. ಕಬೀರಿಗೊಬ್ಬ ಮಗ ಇದ್ದಂತೆ, ಸುಲೇಮಾನ್ ಅಂತ. ಅವನಲ್ಲಿ ಎಂಥ ದಯಾಪರತೆ ಇತ್ತು. ಮಕ್ಕಳಿಗೆ ದಯಾಪರತೆಯನ್ನು ನಾವು ಹೇಳಬೇಕಾದಾಗ ಈ ಥರ ಮಾಡಬೇಕು. ಮಕ್ಕಳು ನಾಯಿ ಕಲ್ಲು ಹೊಡಿತಿರ್ತಾರೆ, ಯಾವುದೋ ಪ್ರಾಣಿಗಳನ್ನ ತುಂಟಾಟ ಮಾಡ್ತಿರ್ತಾರೆ, ಅವನು ಹಿಂಗೆಲ್ಲ ಬೀಸಾಡ್ತಿರ್ತಾರೆ. ಬೆಕ್ಕನ್ನು ಹಿಡ್ಕೊಂಡು ಎಳೆಯೋದು, ನಾಯಿಗಳನ್ನು ಎಳೆಯೋದು, ಅದ್ರ ಮೇಲೆ ಕೂಡೋದು, ಹೀಗೆಲ್ಲ ಮಕ್ಕಳು ಮಾಡಿದಾಗ ಮಗು ಆ ಪ್ರಾಣಿಗಳಲ್ಲೂ ಜೀವ ಇರ್ತದೆ. ನಮಗೆ ಜಗದೀಶ್ ಚಂದ್ರ ಬೋಸ್ರವರು ಸಸ್ಯಗಳಲ್ಲೂ ಜೀವ ಇರ್ತದೆ, ಎಲೆಗಳಲ್ಲೂ ಜೀವ ಇರ್ತದೆ, ಹಣ್ಣು ಹಂಪಲುಗಳ ಜೀವ ಇರ್ತದೆ ಅಂತ ಹೇಳಿದಂಥವ್ರು. ಇಂಥ ಘಟನೆ ಕಬೀರರ ಮಗ ಸುಲೇಮಾನನ ಜೀವನದಲ್ಲೂ ನಡೀತದೆ. ಆಗ ಕೆಲವು ವ್ರತಗಳನ್ನು ಹಿಡಿದಿರ್ತಾರೆ. ಬೆಳೆದಿರ್ತಕ್ಕಂಥ ಬೆಳೆಯನ್ನು ಕೊಯ್ಕೊಂಬಂದು ಅದನ್ನು ಅಡುಗೆ ಮಾಡಿ ಊಟ ಮಾಡುವಂಥ ಕೆಲವು ವ್ರತ ಇರ್ತದೆ. ಕಬೀರರು ತಮ್ಮ ಮಗನಿಗೆ ಸುಲೇಮಾನನಿಗೆ ಗದ್ದಿಗೆ ಹೋಗಿ ಆ ಬೆಳೆಯನ್ನು ಕೊಯ್ಕೊಂಬ ಅಂದ್ರಂತೆ. ಬೆಲೆ ಮೊಣಕೈ ಹತ್ರ ಒಂದು ಅರ್ಧ ಸೊಂಟದ ಹತ್ರ ಬೆಳೆದಿತ್ತು. ಅವನು ಕುಡುಗೋಲು ತೊಗೊಂಡು ಆ ಬೆಳೆಯನ್ನು ಕಟ್ ಮಾಡೋದಕ್ಕೆ ಸುಲೇಮಾನ್ ಹೋದಾಗ ಗಾಳಿಗೆ ಆ ಬೆಳೆ ಅಲ್ಲಾಡ್ತದೆ ನೋಡ್ರೆ. ಆ ಅಲ್ಲಾಡೋದನ್ನು ನೋಡಿ ಆ ಹುಡುಗನಿಗೆ ಅನಿಸ್ತಂತೆ, ನನ್ನನ್ನು ಕೊಲ್ಲಬೇಡ, ನನ್ನ ಕತ್ತನ್ನು ಕತ್ತರಿಸ್ಬೇಡ ಅಂತಾವಿವು ಅಂತ ಅನಿಸ್ತಂತೆ ಅವನಿಗೆ. ಅವು ನಾವು ಏನು ಚಂದ ತೊಂದಾಡ್ತಾ ಇದೆ ಗಾಳಿಗೆ ಅಂತಂದು ಫೋಟೋ ತಕ್ಕತ್ತೀವಿ, ವೀಡಿಯೋ ತಕ್ಕತ್ತರ ಪಕ್ಕ ನಿಂತು ವೀಡಿಯೋ ಮಾಡು ಎಷ್ಟು ಚೆನ್ನಾಗಿ ಆಯ್ತು. ಆದರೆ ಆ ಸುಲೇಮಾನನಿಗೆ ಏನು ಅನ್ನಿಸ್ತಂತೆ, ನನ್ನನ್ನು ಕೊಲ್ಲಬೇಡ ಅಂತವೆ ಬೆಳೆಗಳು, ನಾನು ಇವನು ಕೊಲ್ಲಬಾರ್ದು ಅಂತ ಹಾಗೇ ಬಂದು ತಂದೆ ಹೇಳಿದಂಥ ಆ ಬೆಳೆಗಳು ನನ್ನನ್ನು ಕೊಲ್ಲಬೇಡ ಅಂತ ಅಂಗಲಾಚಿ ಬೇಡ್ತಾ ಇದ್ದಪ್ಪ. ಈಗ ಬೇಡ ಬೇಡ ಅಂತಿದೆ, ಗೋಣ ಹಾಕ್ತಾಯಿದೆ, ಬೇಡ ಬೇಡ ಅಂದಾಗ ಆಶ್ಚರ್ಯ ಆಯ್ತು ಅಂತವ್ರಿಗೆ. ಅಂದರೆ ಅಂಥ ಪರಿಸರದಲ್ಲಿ ಮಕ್ಕಳಿದ್ದರೆ, ಮನೆಯಲ್ಲಂಥ ವಾತಾವರಣ ಇದ್ದರೆ ಮಕ್ಕಳಲ್ಲೂ ಕೂಡ ಆ ದಯಾಪರತೆ, ಆ ಕರುಣೆ ಅನ್ನೋದು ಬರುತ್ತೆ ಅನ್ನೋದಕ್ಕೆ ಇಂಥ ಕಥೆಗಳನ್ನು ನಾವು ಪಠ್ಯದಲ್ಲಿ ಸೇರಿಸು ಅಂದರೆ ಅದಕ್ಕೆ ಏನೇನೋ ಬಣ್ಣಗಳನ್ನ ಕೊಡ್ತಾರೆ. ಅಟ್ಲೀಸ್ಟ್ ಇವನು ಹೊರಗಡೆ ಮನೆಯಲ್ಲಿ ಹೇಳಬೇಕು. ಅಲ್ಲಿ ಮಾರ್ಕ್ಸ್ ತಗೊಳ್ಳಿ ಮಕ್ಕಳು, ಮನೆಯಲ್ಲಿ ರಿಮಾರ್ಕ್ಸ್ ಬೀಳದಂಥ ವ್ಯಕ್ತಿತ್ವವನ್ನು ನಾವು ಬೆಳೆಸಬೇಕು. ಅಲ್ಲಿ ಮಾರ್ಕ್ಸ್ ತೊಗೋಬೇಕು, ಇಲ್ಲಿ ರಿಮಾರ್ಕ್ಸ್ ಬರಲಾರ್ದಂಥ ವ್ಯಕ್ತಿತ್ವವನ್ನು ನಾವು ಮಕ್ಕಳಲ್ಲಿ ಬೆಳೆಸಬೇಕು ಅನ್ನೋದಕ್ಕೆ ಈ ಘಟನೆ ನಂಗೆ ತುಂಬ ಹೆಲ್ಪ್ ಮಾಡ್ತದೆ.